ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಸೀನನ್ನ ನೋಡಿದ್ರೆ ನೀವು ಕೂಡ ಬೆಚ್ಚಿ ಬೀಳೋದು ಗ್ಯಾರಂಟಿ. ಪುಟ್ಟ ಪುಟ್ಟ ಮಕ್ಕಳ ಪೋಷಕರು ನೋಡ್ಲೇಬೇಕಾದ ಸ್ಟೋರಿ ಇದು. ನಿಮ್ಮ ಮಕ್ಕಳನ್ನ ಎಲ್ಲಿ ಬೇಕಾದಲ್ಲಿ ಬಿಟ್ರೆ ಹುಷಾರಾಗಿರಿ. ಈ ದೃಶ್ಯವನ್ನ ನೋಡಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ 6 ವರ್ಷದ ವಿಜಯ್ ಈ ವೇಳೆ ಏಕಾಏಕಿ ನಾಯಿಯಿಂದ ಅಟ್ಯಾಕ್ ಆಗಿದೆ. ಒಂದು ನಾಯಿ ಅಟ್ಯಾಕ್ ಮಾಡ್ತಾ ಇದ್ದಂತೆ ಇತರೆ ನಾಯಿಗಳು ಕೂಡ ಸುತ್ತುವರೆದುಕೊಂಡಿದ್ದಾವೆ. ಮಗುವನ್ನ ಎಳೆದಾಡಿಕೊಂಡು ಕಚ್ಚಿದ ಬೀದಿ ನಾಯಿಗಳು, ಇನ್ನು ಕಿರಿಚಿಕೊಂಡ್ರು ಬಿಡದೆ ಎಳೆದುಕೊಂಡು ಕಚ್ಚಿದ ಬೀದಿ ನಾಯಿಗಳು. ನಾಯಿಗಳ ದಾಳಿಯಿಂದ ಗಂಭೀರವಾಗಿ ಆ ಬಾಲಕ ಗಾಯಗೊಂಡಿದ್ದಾನೆ. ಯಲಹಂಕ ಸಮೀಪದ ಸಾದಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್ ಕಂಡ ಸ್ಥಳೀಯರಲ್ಲಿ ಈಗ ಟೆನ್ಷನ್ ಶುರುವಾಗಿದೆ. ಬೀದಿ ನಾಯಿಗಳನ್ನ ಹಿಡಿಯುವಂತೆ ಸಾರ್ವಜನಿಕರು ಈಗಾಗಲೇ ಆಗ್ರಹ ಮಾಡ್ತಾ ಇದ್ದಾರೆ. ಈ ಸೀನನ್ನ ನೋಡಿದ್ರೆ ನೀವು ಕೂಡ ಬೆಚ್ಚಿ ಬೀಳೋದು ಗ್ಯಾರಂಟಿ. ಇನ್ನು ಪುಟ್ ಮಕ್ಕಳನ್ನ ಹೊರಗಡೆ ಬಿಡ್ತೀರಾ ಆಟ ಆಡಕ್ಕಂತ ಹೇಳಿ ಪುಟ್ಟ ಮಕ್ಕಳನ್ನ ಪೋಷಕರು ಪುಟ್ಟ ಮಕ್ಕಳು ಇರ್ತಾರಲ್ಲ ಆ ಎಲ್ಲ ಪೋಷಕರು ಕೂಡ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಂತ ಅಂದ್ರೆ ಇನ್ನು ಆಟ ಆಡಕ್ಕಂತ ಹೇಳಿ ಮಕ್ಕಳನ್ನ ಹೊರಗೆ ಬಿಡ್ತಿರ್ತೀರಾ. ಆ ಹೊರಕ್ಕೆ ಬಿಟ್ಟಂತಹ ಸಂದರ್ಭದಲ್ಲಿ ನೋಡಿ, ಫಸ್ಟ್ ಆ ಒಂದು ನಾಯಿ ಆ ಪುಟ್ಟ ಮಗುವಿನ ಮೇಲೆ ಅಟ್ಯಾಕ್ ಮಾಡುತ್ತೆ. ತದನಂತರ ಆ ಪುಟ್ಟ ಮಗುವಿನ ಮೇಲೆ ಆ ಬೀದಿ ನಾಯಿಗಳು, ಒಂದು 5-6 ಬೀದಿ ನಾಯಿಗಳು ಎಟ್ ಅ ಟೈಮ್ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಮಗುವನ್ನ ಎಳೆದಾಡಿಕೊಂಡು ಆ ಬೀದಿ ನಾಯಿಗಳು ಆ ಪುಟ್ಟ ಮಗುವನ್ನ ಕಚ್ಚಿದ್ದೆ. ಒಂದಾದ ಮೇಲೊಂದು ಬಂದ ನಾಯಿಗಳಿಂದ ಭೀಕರವಾಗಿ ಅಟ್ಯಾಕ್ ಆಗಿರುವಂತದ್ದು. ಈ ದೃಶ್ಯವನ್ನ ನೋಡಿದ್ರೆ ಯಾರಿಗಾದ್ರೂ ಕೂಡ ಟೆನ್ಷನ್ ಆಗೋದು ಗ್ಯಾರಂಟಿ. ಬೀದಿ ನಾಯಿಗಳನ್ನ ಹಿಡಿಯುವಂತೆ ಸಾರ್ವಜನಿಕರು ಕೂಡ ಆಗ್ರಹ ಈಗ ಕೇಳ್ಬರ್ತಾ ಇದೆ. ಒಂದ್ ಕಡೆ ಇಡೀ ದೇಶದಾದ್ಯಂತ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಒಂದ್ ಕಡೆ ರಾಜ್ಯ ಸರ್ಕಾರವು ಕೂಡ ಈ ಹಿಂದೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೂಡ ತೆಗೆದುಕೊಂಡಿದ್ರು. ಮಹಾನಗರ ಪಾಲಿಕೆಗಳ ವಿರುದ್ಧ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ಒಂದು ಪುಟ್ಟ ಮಗುವಿನ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿರುವಂತದ್ದು. ಈಗ ಅದೇ ತರಹದ ಘಟನೆ ಯಲಹಂಕದಲ್ಲಿ ನಡೆದಿದೆ. ಈ ವೇಳೆ ಏಕಾಏಕಿ ಒಂದು ನಾಯಿಯಿಂದ ಅಟ್ಯಾಕ್ ಆಗಿದೆ. ಆ ಒಂದು ನಾಯಿ ಅಟ್ಯಾಕ್ ಮಾಡ್ತಾ ಇದ್ದಂತೆ ಅಲ್ಲಿ ಸುತ್ತುವರಿಸಿಕೊಂಡಿದ್ದ ಬೀದಿ ನಾಯಿಗಳು ಎಟ್ ಅ ಟೈಮ್ ಆ ಪುಟ್ಟ ಬಾಲಕನ ಮೇಲೆ ಅಟ್ಯಾಕ್ ಮಾಡ್ತಾವೆ. ಆ ಪುಟ್ಟ ಬಾಲಕನನ್ನ ಆ ಬೀದಿ ನಾಯಿಗಳು ಎಳೆದಾಡ್ಕೊಂಡು ಅಲ್ಲಿನ ಸಾರ್ವಜನಿಕರು ಬರ್ತಾರೆ. ಎಟ್ ಅ ಟೈಮ್ ಬಂದಾಗ ಆ ಬೀದಿ ನಾಯಿಗಳು ಅಲ್ಲಿಂದ ಓಡಿ ಹೋಗ್ತಾವೆ. ಈ ದೃಶ್ಯವನ್ನ ನೋಡಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. 6 ವರ್ಷದ ವಿಜಯ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ವೇಳೆ ಏಕಾಏಕಿ ಬೀದಿ ನಾಯಿಯಿಂದ ಅಟ್ಯಾಕ್ ಆಗಿದೆ. ಇನ್ನು ಮಗುವನ್ನ ಎಳೆದಾಡಿಕೊಂಡು ಆ ಬೀದಿ ನಾಯಿಗಳು ಆ ವಿಜಯನ್ನ ಮಗುವನ್ನ ಕಚ್ಚಿರುವಂತದ್ದು. ಕಿರಿಚಿಕೊಂಡ್ರು ಬಿಡದೆ ಎಳೆದಾಡಿಕೊಂಡು ಕಚ್ಚಿದ ಬೀದಿ ನಾಯಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದೇವನಹಳ್ಳಿ ರಿಪೋರ್ಟರ್ ಮಹೇಶ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಹೇಶ್, ಇದೇ ರೀತಿಯಾದಂತಹ ಘಟನೆ ಹಿಂದೆಯೂ ಕೂಡ ನಡೆದಿತ್ತು. ಈಗ ಮತ್ತೆ ಇದೇ ರೀತಿಯಾದಂತಹ ಘಟನೆ ಯಲಹಂಕದಲ್ಲಿ ನಡೆದಿದೆ. 6 ವರ್ಷದ ಆ ಪುಟ್ಟ ಮಗು ವಿಜಯ್ ಮೇಲೆ ಎಟ್ ಅ ಟೈಮ್ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿರುವಂತದ್ದು. ಯಾವಾಗ ಆಗಿರೋದು, ಎಷ್ಟೊತ್ತಿಗಾಗಿರೋದು, ಏನಿದೆ ಡೀಟೇಲ್ಸ್? ಏನು ಬೆಂಗಳೂರು ನಗರಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರುವಂತದ್ದು. ಮತ್ತೆ ಅದನ್ನ ಹೊರತುಪಡಿಸಿ ರಾಜ್ಯದ ವಿವಿಧ ಭಾಗಗಳಲ್ಲೂ ಸಹ, ವಿವಿಧ ನಗರಗಳಲ್ಲೂ ಸಹ ಏನು ಮಕ್ಕಳ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿರುವಂತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಅದೇ ರೀತಿ ಇವತ್ತು ಯಲಹಂಕ ಸಮೀಪದಲ್ಲಿರುವಂತಹ ಸಾದಳ್ಳಿ ಗ್ರಾಮ ಏನಿದೆ, ಇಲ್ಲಿ ಒಂದು 6 ವರ್ಷದ ಕಂದಮ್ಮ ಅಂದ್ರೆ ಮಗುವಿನ ಮೇಲೆ ಇವತ್ತು
ಏನು ನಾಯಿಗಳು ಅಟ್ಯಾಕ್ ಮಾಡಿರುವಂತದ್ದು. ಅಂದ್ರೆ ಇವರು ಮೂಲತಃ ಗುಲ್ಬರ್ಗಾದ ಮೂಲದವಾಗಿರ್ತಾರೆ. ಅಂದ್ರೆ ಕೆಲಸವನ್ನ ಅರಿಸಿ ಇಲ್ಲಿ ಏನು ಸಾದಳ್ಳಿ ಗ್ರಾಮಕ್ಕೆ ಬಂದಿರ್ತಾರೆ. ಆಗ ಏನು ತಾಯಿ ಜೊತೆ ಮನೆಯಿಂದ ಬಂದಂತ ಆ ತಾಯಿ ಜೊತೆನೆ ಈ ಮಗು ಸಹ ಏನು ಮನೆ ಕೆಲಸ ಮಾಡ್ಲಿಕ್ಕೆ ಏನ್ ತಾಯಿ ಜೊತೆ ಬಂದಿರ್ತಾಳೆ. ಆಗ ಆ ತಾಯಿ ತನ್ನ ಕೆಲಸ ಮಾಡ್ಬೇಕಾದ ಮನೆಗೆ ಹೋಗ್ತಾಳೆ. ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ನಂತರ ಏನು ಅಂಗನವಾಡಿಗೆ ಹೋಗ್ಬೇಕಂತ ಹೇಳಿ ಏನು ಮಗು ಅಂಗನವಾಡಿಗೆ ಹೋಗೋ ದಾರಿಯಲ್ಲಿ ಇವತ್ತು ಅಟ್ಯಾಕ್ ಆಗಿರುವಂತದ್ದು. ಮೊದಲ ಬಾರಿಗೆ ಅಲ್ಲಿ ಏನು ಮಲ್ಕೊಂಡಿದ್ದಂತ ಒಂದು ಬೀದಿ ನಾಯಿ ಮಗುವಿನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿರುವಂತದ್ದು. ಮತ್ತೆ ಒಂದು ನಾಯಿ ಅಟ್ಯಾಕ್ ಮಾಡಿದ ನಂತರ ಅಲ್ಲಿ ಸುತ್ತಮುತ್ತ ಮಲಗಿದ್ದಂತ ಸುಮಾರು 4 ನಾಯಿಗಳು ಸಹ ಏಕಾಏಕಿ ಬಂದು ಏನು ಮಗುವಿನ ವಿವಿಧ ಭಾಗಗಳಿಗೆ ತನ್ನ ಏನು ಹಲ್ಲುಗಳನ್ನ ಹಾಕಿ ಕಚ್ಚಿ ಏನು ವಿಕೃತಿ ಮೆರೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ತಕ್ಷಣ ಅಲ್ಲಿದ್ದಂತ ಏನು ಗ್ರಾಮಸ್ಥರು ಏನಿದ್ದಾರೆ ಮಗುವಿನ ಮೇಲೆ ನಾಯಿಗಳು ಅಟ್ಯಾಕ್ ಆಗ್ತಾ ಇದ್ದಿದ್ ಕೂಡಲೇ ಮಗುವಿನ ರಕ್ಷಣೆಗೆ ಧಾವಿಸ್ತಾರೆ. ಅಲ್ಲಿ ಧಾವಿಸಿ ಏನು ಮಗುವಿನ ಏನು ಕೈ ಕಾಲು ಇಟ್ಕೊಂಡಿದ್ದಂತ ನಾಯಿಗಳನ್ನ ಅಲ್ಲಿಂದ ಓಡಿಸುವಂತ ಕೆಲ್ಸ ಆಗುತ್ತೆ. ಅಂದ್ರೆ ಇಲ್ಲಿ ಆ ಗ್ರಾಮದಲ್ಲಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಏನಿದೆ ಎಲ್ಲೋ ಒಂದ್ ಕಡೆ ಏನ್ ಬೀದಿ ನಾಯಿಗಳ ಹಾವಳಿಯನ್ನ ತಪ್ಪಿಸೋ ಏನು ಕೆಲಸ ಮಾಡುವಲ್ಲಿ ವಿಫಲ ಆಗಿದೆ ಅಂತೇಳಿ ಸಾರ್ವಜನಿಕರು ಸಹ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ನೆಲೆಯಲ್ಲಿ ಗ್ರಾಮಸ್ಥರು ಸಹ ಹೇಳ್ತಾ ಇರುವಂತದ್ದು ಈಗ ಈ ಮಗುಗೆ ಕಚ್ಚಿದೆ, ಈಗ ಇನ್ನೂ ಕೆಲವಷ್ಟು ಮಕ್ಕಳಿಗೆ ಕಚ್ಚಲಿಕ್ಕೆ ಪ್ರಯತ್ನ ಮಾಡಿದೆ. ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಟ್ಟು ಸಹ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕೂಡ್ಲೇ ಏನು ಬೀದಿ ನಾಯಿಗಳಿಗೆ ಕಡಿವಾಣ ಆಗ್ಬೇಕಂತೇಳಿ ಗ್ರಾಮಸ್ಥರು ಸಹ ಆಗ್ರಹ ಮಾಡ್ತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗೆ.